ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಶ್ರೀ ವ್ಲಾಗರ್ಸ್ ಆ್ಯಂಡ್ ಟ್ರೆಂಡ್ಸ್. ನಾನು ನಿಮ್ಮ ಯಶಸ್ವಿನಿ ದೀಪಕ್. ಇವತ್ತು ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾದರೆ ಬನ್ನಿ ನೋಡೋಣ ಈ ರೆಸಿಪಿ ಯಾವುದು, ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ಸಂಜೆ ಹೊತ್ತು ಮಳೆಗಾಲ, ಮಳೆ ಶುರು ಆಯಿತು, ಏನು ಸ್ನ್ಯಾಕ್ಸ್ ತಿನ್ನಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಹೊರಗಡೆ ಅನ್ನೋವಾಗ ಈ ರೆಸಿಪಿನ ಟ್ರೈ ಮಾಡಿ, ಬಹಳ ಚೆನ್ನಾಗಿರುತ್ತೆ. ಇದು ಬೇಬಿಕಾರ್ನ್ ರೋಸ್ಟರ್ ಮತ್ತು ಪನ್ನೀರ್ ರೋಸ್ಟರ್ನ ಟ್ರೈ ಮಾಡೋಣ. ಇಲ್ಲಿ ನಾನು 5-6 ಬೇಬಿಕಾರ್ನ ತೊಗೊಂಡಿದ್ದೀನಿ. ನಂತರ ಬೇಬಿಕಾರ್ನ ನೀಟಾಗಿ ಸಿಪ್ಪೆ ತೆಗೆದು ಈ ಥರ ಸ್ಲೈಸಸ್ ಆಗಿ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಪನ್ನೀರ್ ಒಂದು 50-100 ಗ್ರಾಮ್ ಆಗೋಷ್ಟು ಪನ್ನೀರ್ನ ತೊಗೊಂಡು ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ನಿಮಗೆ ಯಾವ ಶೇಪ್ಗೆ ಕಂಫರ್ಟೋ ಆ ಥರ ಮಾಡಿಕೊಂಡು ಇದನ್ನು ಡೀಪ್ ಫ್ರೈ ಮಾಡ್ಕೋಬೋದು. ಆ್ಯಂಡ್ ಈಗ ಹಿಟ್ಟು ರೆಡಿ ಮಾಡೋಣ. ಒಂದು ಬಾಣಲಿ ಅಥವಾ ಬೇಸನ್ ತೊಗೊಂಡು 2 ಸ್ಪೂನಷ್ಟು ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಹಾಗೆ 2 ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಳ್ಳಿ. ನಾನಿಲ್ಲಿ ಯಾವುದೇ ಅಕ್ಕಿ ಹಿಟ್ಟು ಯೂಸ್ ಮಾಡ್ತಾ ಇಲ್ಲ, ಬದಲಾಗಿ ಕಾರ್ನ್ ಫ್ಲೋರ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಮೊದಲಿಗೆ ಯಾವ್ಯಾವ ಮಸಾಲ ಐಟಮ್ಸ್ ಸೇರಿಸ್ಬೇಕು ನೋಡೋಣ. ಮೊದಲಿಗೆ ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು, ನಂತರ ಬ್ಲ್ಯಾಕ್ ಸಾಲ್ಟ್ ಒಂದು ಅರ್ಧ ಟೇಬಲ್ ಸ್ಪೂನು, ಅರಿಶಿನ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಂತರ ಇಲ್ಲಿ ನಾನು ಅಚ್ಕಾರದ ಪುಡಿ ಬಂದು 1 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಂತರ ಸಕ್ಕರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಬೇಕಿದ್ದಲ್ಲಿ ಪುಡಿ ಉಪ್ಪು ಒಂದು 1/4 ಟೇಬಲ್ ಸ್ಪೂನಷ್ಟು, ಮಾಮೂಲಿ ವೈಟ್ ಸಾಲ್ಟ್ ಮನೇಲಿ ಯೂಸ್ ಮಾಡೋದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 50-60 ml ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ನೀರು ಹಾಕೋಕ್ಕೂ ಹೋಗಬೇಡಿ, ಇದನ್ನು ಜಾಸ್ತಿ ಗಟ್ಟಿಗೂ ಮಾಡೋಕ್ಕೆ ಹೋಗಬೇಡಿ. ಜಾಸ್ತಿ ಗಟ್ಟಿ ಆದರೆ ನಮ್ಮ ಬಜ್ಜಿ ಬೋಂಡ ಲೆವೆಲ್ಗಾಗುತ್ತೆ. ಸೊ ಅಷ್ಟೊಂದು ಗಟ್ಟಿ ಹಿಟ್ಟು ಬೇಡ. ಹಾಗೆ ಈ ಒಂದೇ ಮಸಾಲ ಹಿಟ್ಟಿನಿಂದ ಎರಡೂ ಕರಿಬೋದು. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಮೊದಲಿಗೆ ಪನ್ನೀರ್ನ ಮಸಾಲೆಯಲ್ಲಿ ಡಿಪ್ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ. 2 ಸೈಡು ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 4-5 ನಿಮಿಷ ಫ್ರೈ ಮಾಡ್ಕೊಳ್ಳಿ, 2 ಸೈಡು ಸೇರಿ. ಸೊ ನಿಮಗೆ ಕ್ರಿಸ್ಪಿಯಾಗಿರೋ ಮೇಲ್ಗಡೆ ಲೇಯರ್ ಕ್ರಿಸ್ಪ್ ಆಗಿರುತ್ತೆ, ದೆನ್ ಒಳಗಡೆ ಆ್ಯಸ್ ಯೂಶ್ವಲ್ ಪನ್ನೀರ್ ಸಾಫ್ಟ್ ಆಗಿರುತ್ತೆ. ಆ್ಯಂಡ್ ಮೋರ್ ಓವರ್ ಪನ್ನೀರ್ ಮತ್ತು ಬೇಬಿಕಾರ್ನ್ ಎರಡೂ ಕೂಡ ಮಕ್ಕಳಿಗೆ ಇಷ್ಟ ಆಗುವಂಥದ್ದು, ಹೆಲ್ತ್ ವೈಸಲ್ಲೂ ಬಹಳ ಒಳ್ಳೆಯದು. ನೋಡಿ, ಈಗ ಇದು ಪನ್ನೀರ್ ರೋಸ್ಟರ್ ರೆಡಿ ಆಗಿದೆ. ಈಗ ಪನ್ನೀರ್ ರೋಸ್ಟರ್ನ ನಾನು ಪಿಜ್ಜಾ ಸಾಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಪಿಜ್ಜಾ ಸಾಸ್ ಇಲ್ಲ ಅಂದರೆ ನೀವು ಪುದೀನ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಕೋಬೋದು. ನೋಡಿ, ಮೇಲೆ ಕ್ರಂಚಿಯಾಗಿ ಒಳಗಡೆ ಸಾಫ್ಟಾಗಿ ಟೆಕ್ಸ್ಚರ್ ಬಹಳ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಇದನ್ನೇ ನಾನು ಕಂಟಿನ್ಯೂ ಆಗಿ ಮಾಡಿ ಅದೇ ಮಸಾಲ ಹಿಟ್ಟಿನಿಂದ ಬೇಬಿಕಾರ್ನ್ನ ಅದ್ದಿ ಬಾಣಲಿಯೊಳಗೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಸೇಮ್ ಹಾಗೆ 4-5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ 2 ಸೈಡು ಫ್ರೈ ಮಾಡಿಕೊಂಡ್ರೆ ನಿಮಗೆ ಬೇಬಿಕಾರ್ನ್ ರೋಸ್ಟರ್ ಕೂಡ ರೆಡಿ ಆಗುತ್ತೆ. ಇದನ್ನು ನೀವು ಈಚೆ ತೆಗೆದ ಮೇಲೆ ಸರ್ವಿಂಗ್ ಪ್ಲೇಟ್ಗೆ ಆ್ಯಸ್ ಯೂಶ್ವಲ್ ನಿಮ್ಗೆ ಯಾವ ಸಾಸು ಅಥವಾ ಚಟ್ನಿ ಜೊತೆ ಬೇಕಾದ್ರೂ ಇದನ್ನು ಕೂಡ ನೀವು ಸರ್ವ್ ಮಾಡ್ಬೋದು. ನಾನು ಇಲ್ಲಿ ಬೇಬಿಕಾರ್ನ್ನ ಕೂಡ ಪಿಜ್ಜಾ ಸಾಸ್ ಜೊತೆನೇ ಸರ್ವ್ ಮಾಡ್ತಾ ಇದ್ದೀನಿ. ಈಗ ಇದು 2 ಜೊತೆ 1 ಕಪ್ ಕಾಫಿ ಅಥವಾ ಟೀ ಇದ್ದರೆ ಈ ಚಳಿಗಾಲಕ್ಕೆ ಬಹಳ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ಈ ರೆಸಿಪಿ ಹೇಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಬರುತ್ತೆ, ತಿಳಿಸಿ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದೆ ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ವೇಟ್ ಫಾರ್ ಮೈ ನೆಕ್ಸ್ಟ್ ರೆಸಿಪಿ. ಬಾಯ್ ಬಾಯ್.